फीका न पड़े कभी रंग तेरा जिस्मों से निकल के खून कहे। तेरी मिट्टी में मिल जावा गुल बन के मैं खिल जावा, इतनी सी है दिल की आरज़ू। तेरी नदियों में बह जावा तेरे खेतों में लहरावा, इतनी सी है दिल की आरज़ू। ಪ್ರತಿಯೊಬ್ಬ ಪ್ರಜೆಗಳು ಎಲ್ಲರೂ ಕೂಡ ನಾವೆಲ್ಲರೂ ಸೈನಿಕರಿದ್ದಂಗೆ ರಕ್ಷಕರಿದ್ದಂಗೆ ಕೆಲಸ ಮಾಡ್ತಾ ಇರಬೇಕು. ಈಗ ಯಾತ್ರಾರ್ಥಿಗಳು ಅಂದರೆ ಕಾಶ್ಮೀರಕ್ಕೆ ಹೋಗಿದಾರಲ್ಲ ಪ್ರವಾಸಿಗಳು, ಅದರಲ್ಲಿ 30 ಜನನ ತುಂಬ ದಾರುಣವಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಪಾಕಿಸ್ತಾನದಿಂದ ಬಂದಂಥ ಒಂದು ಇಬ್ಬರು ಕರೆಕ್ಟ್ ಸರ್, ಇಬ್ಬರು 4 ಜನ ಇಲ್ಲ, ಇಬ್ಬರು ಪಾಕಿಸ್ತಾನ ಲೋಕಲ್ ಈ 4 ಜನ ಏನು ಅರಿಯದೆ ಪಾಪ ಪ್ರವಾಸಿ ತಾಣಕ್ಕೆ ಅಂತ ಹೋಗಿ ರಜಾ ಕಳೆಯೋದಕ್ಕೆ ಮಕ್ಕಳ ಜೊತೆ ಖುಷಿಯಿಂದ ಫ್ಯಾಮಿಲಿ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋಗಿರೋ ಮಂಜುನಾಥ್ ಫ್ಯಾಮಿಲಿ ಆ್ಯಂಡ್ ಆಲ್ಸೋ ಭರತ್ ಫ್ಯಾಮಿಲಿ ಎಲ್ಲ ನಮ್ಮ ಕರ್ನಾಟಕ ಭರತ್ ಅವ್ರನ್ನ ದಾರುಣವಾಗಿ ಕೊಂದಿದ್ದಾರೆ. ಅದನ್ನು ಯಾವ ರೀತಿ ಕೊಂದಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅಂದ್ಕೊಳ್ತೀನಿ, ಅದನ್ನು ನಾನು ವಿವರಣೆ ಹೇಳಕ್ಕೆ ಹೋಗೋದಿಲ್ಲ. ಇನ್ನೆಷ್ಟು ಯಾವ ರೀತಿ ನಮ್ಮ ಭಾರತ ದೇಶದ ಮೇಲೆ ಅವ್ರಿಗೆ ಕಿಚ್ಚಿದೆ ಯೋಚನೆ ಮಾಡಿ. ನಾವು ಏನು ಆಗೋದು ಬೇಡ, ಅವರು ನಮ್ಮಂಗೆ ಮನುಷ್ಯರು ಬದುಕಳ್ಳಿ ಅಂತ ಬಿಟ್ಟಿದ್ದೀವಿ. ನಾವೇನಾದರೂ ಅವ್ರ ವಿರುದ್ಧ ನಿಂತ್ಕೊಂಡ್ರೆ ನಮ್ಮ ಇಡೀ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋದು ಇಲ್ದಂಗೆ ಮಾಡ್ಬಿಡೋದು. ಆದರೂ ಅವರು ನಮ್ಮಂಗೆ ಪ್ರಜೆಗಳು. ಭಾರತ ದೇಶದಲ್ಲೂ ಎಷ್ಟೋ ಜನ ಪಾಕಿಸ್ತಾನಿಗಳಿದ್ದಾರೆ. ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಹೊಂದ್ಕೊಂಡಿರ್ಬೇಕು ಅನ್ನೋದಕ್ಕೋಸ್ಕರ ನಾವು ಯಾವುದೇ ರೀತಿ ಕ್ರಮಗಳನ್ನ ತಗೊಳ್ಳದೆ ಒಂಥರ ಸ್ನೇಹಪೂರ್ವಕವಾಗಿದ್ದೀವಿ. ಆದರೆ ಇವರು ಕೆಣಕೊಂಡು ಬರ್ತಾನೆ ಇದ್ದಾರೆ. ಪುಲ್ವಾಮಾ ಅಟ್ಯಾಕ್ ಗೊತ್ತಿದೆ ಅಂದ್ಕೊಳ್ತೀನಿ ಎಲ್ರಿಗೂ, ಅಂಡ್ ಆಲ್ಸೋ ಮುಂಬೈಲಾದಾಗ ಎಲ್ರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ. ತಿರ್ಗಾ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕೂಡ ಆಗಿತ್ತು. ಅವ್ರಿಗೆ ಏನಂತ ಅಂದರೆ, ಈ ಜ್ಯೋತಿ ತುಂಬ ಜೋರಾಗಿ ಉರಿಯೋದು ಯಾವಾಗ ಹೇಳಿ? ಕೇಳ್ಗಾಲಕ್ಕೆ ಇನ್ನೇನು ಆರಬೇಕು ಅನ್ನೋದಕ್ಕೆ ಉರಿತಾ ಇರೋದು. ಮಾಡಲಿ ಅವ್ರು ಏನೇನು ಮಾಡ್ತಾರೋ ಅದಕ್ಕೆ ದಿಟ್ಟವಾಗಿ ಅವ್ರಿಗೆ ಏನು ಮಾಡಬೇಕು ಪ್ರತಿಯೊಂದೂ ಆ ಕ್ರಮನ ಮೋದಿಜಿಯವರು ತಿರ್ಗಾ ಸಚಿವ ಸಂಪುಟ ನಮ್ಮ ಕೇಂದ್ರ ಸರ್ಕಾರದವರು ತಗೊಂಡಿದ್ದಾರೆ. ಸಿಂಧೂ ನದಿ 1960ರಲ್ಲಿ ಅವ್ರಿಗೆ ಹೋಗ್ಬೇಕಾಗಿದ್ದು ನೀರು, ಅವ್ರಿಗೆ 65% ಪಾಕಿಸ್ತಾನವ್ರು ಕುಡಿತಾ ಇದ್ದಿದ್ದು ನೀರು ನಮ್ಮ ಸಿಂಧೂ ಹರಿಯೋ ನದಿ. ಅದು ಬಂದು ಈ ನೇಪಾಳ ಈ ಕಡೆಯಿಂದ ಬರುತ್ತದು, ನಮ್ಮ ಭಾರತ ದೇಶದಿಂದನೇ ಹರಿದುಕೊಂಡು ಅವ್ರ ಕಡೆ ಲಡಾಖ್ ಕಡೆಯಿಂದ ಹೋಗ್ಬೇಕು. ಅದನ್ನ ಬಂದ್ ಮಾಡಿದೀವಿ. ಮೋರೋವರ್ ಅದ್ರ ಜೊತೆಗೆ ಇನ್ನೂ ಒಂದು 8 ಒಳ್ಳೊಳ್ಳೆ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗಾಗಿ ನಾವು ಇನ್ನೊಂದೇನು ಹೇಳೋದು ಮುಖ್ಯವಾಗಿ ಏನಂದ್ರೆ, ನಾವು ಇದನ್ನ ಯಾಕೆ ಮಾಡ್ತಾ ಇದೀವಿ ಶೋಕಾಚರಣೆ ಅಂದ್ರೆ, ಸೋಲ್ಜರ್ಸ್ ಹೋದ್ರು ಅಷ್ಟೇನೆ. ಯಾಕೆಂದ್ರೆ ನಮ್ಮ ಭಾರತ ದೇಶದಲ್ಲಿ ಇರೋ, ನಾನು ಅವಾಗಲೇ ಹೇಳಿದೆ, ಪ್ರತಿಯೊಬ್ಬರು ಪ್ರಜೆಗಳು. ನಾವು ನಮ್ಮ ಭಾರತ ದೇಶನ ರಕ್ಷಣೆ ಮಾಡಬೇಕು. ತಿರ್ಗಾ ನಾವೆಲ್ಲ ರಕ್ಷಕರ ತರ ಕೆಲಸ ಮಾಡಬೇಕು. ಅವಾಗೇನೆ 4 ಜನಕ್ಕೆ ಯಾರಿಗೂ ತೊಂದರೆ ಆಗದೆ ರೀತಿ ನಮ್ಮ ಭಾರತ ದೇಶನ ಒಂದು ಇದನ್ನ ನಾವು ಕಾಪಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಮಯದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮುಂಚೆ ಇನ್ನೊಂದೇನು ಅಂದ್ರೆ, ಹೇಳಿ ಸರ್, ನಮ್ಮ ಹಿಂದೂಗಳು ಒಗ್ಗಟ್ಟಾಗಬೇಕು. ಅಲ್ಲಿ ಎಲ್ಲಿವರೆಗೂ ನಾವು ಒಗ್ಗಟ್ಟಾಗಿರ್ತೀವಿ, ಯಾರು ನಮ್ಮನ್ನ ಡೆಸ್ಮೆಂಟ್ ಮಾಡಕ್ಕಾಗಲ್ಲ. ಅದನ್ನ ಮಾತ್ರ ತಿಳ್ಕೊಬೇಕಷ್ಟೇ. ನಮ್ಮಲ್ಲಿ ಏನೇ ಇರ್ಬೋದು, ಆದ್ರೆ ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದೇ ಒಂದು ಒಕ್ಕೂರಲಿಂದ ನಾವು ಡಿಸೈನ್ ಮಾಡ್ಕೋಬೇಕು ಅಷ್ಟೇ. ಹಿಂದೂಸ್ ಅಷ್ಟೇ. ಯಾಕಂದ್ರೆ ಪ್ರತಿಯೊಬ್ರು ಈಗ ಅವರು ಅಷ್ಟೇ ಎಷ್ಟು ಜನ ಇಲ್ಲಿ ಇದ್ದಾರೆ. ನಾವು ಭಾರತ ದೇಶದಲ್ಲಿ ಇದೀವಿ, ಹಿಂದೂಸ್ತಾನದಲ್ಲಿ ಇದೀವಿ. ನಮ್ಮ ಜಾತಿ ನಮ್ಮ ಮನೆಗಷ್ಟೇನೆ. ನಾವ್ ಎಲ್ಲಿದ್ದೀವಿ ಅಂತ ಫಸ್ಟ್ ಅವ್ರು ಅರ್ಸ್ಕೋಬೇಕು. ನಾವು ಹಿಂದೂಸ್ತಾನದಲ್ಲಿ ಇರೋದು, ಭಾರತ ದೇಶದಲ್ಲಿ ಹಿಂದೂ ಧರ್ಮನ ಪಾಲನೆ ಮಾಡಬೇಕು. ಪ್ರತಿಯೊಬ್ರು ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಮುಖ್ಯವಾಗಿ ನಾವು 70-80% ಹಿಂದೂ ಧರ್ಮದವ್ರು ನಾವಿರೋದು. ಇವರೆಲ್ಲೋ ಅಲ್ಲಿ ನುಸ್ಕೊಂಡಿದ್ದಾರೆ, ಆದ್ರೂ ಮಾಡಬಾರ್ದವ್ರ ಕೆಲಸಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಹೇಳ್ದಲ್ಲ, ಯಾವಾಗ ಇವ್ರಿಗೆಲ್ಲ ಟೈಮ್ ಬಂದಾಗೆ ಕೆಲಸ ಮಾಡ್ತಾ ಇರೋದು. ಮುಂದಿನ ದಿನಗಳಲ್ಲಿ ಅದು ಬೇರೆ ರೀತಿ ಆಗುತ್ತೆ. ಯಾಕಂದ್ರೆ ಮೋದಿಜಿಯವರ ಪ್ರತಿಯೊಂದಕ್ಕೂ ತುಂಬಾ ಒಂದು
ದೃಢ ನಿರ್ಧಾರ ತಗೊಂಡಿದ್ದಾರೆ ಸ್ಟ್ರಿಕ್ಟ್ ಆಗಿ. ಅದಕ್ಕೊಂದು ಏನ್ ಮಾಡ್ಬೇಕು ಫುಲ್ ಸ್ಟಾಪ್ 100% ಮೋದಿಜಿಯವರು ಮಾಡ್ತಾರೆ. ಇಡೀ ವಿಶ್ವದಲ್ಲಿ ಪ್ರತಿಯೊಂದು ದೇಶನೂ ನಮ್ಮ ಭಾರತಕ್ಕೆ ಸಪೋರ್ಟ್ ಆಗಿದೆ. ಪಾಕಿಸ್ತಾನದವರೆಲ್ಲ ಒಂದ್ ಕಡೆ ಚೀನಾದವ್ರು ಸಪೋರ್ಟ್ ಹೋಗ್ತಾರೆ, ಬಟ್ ಇಂಥ ಕಂಡೀಷನ್ ಅಲ್ಲಿ ಚೀನಾದವ್ರು ಸಪೋರ್ಟ್ ಕೊಡಲ್ಲ ಅವ್ರಿಗೆ, ಯಾಕಂದ್ರೆ ಅವ್ರು ಮಾಡಿರೋದು ಅಮಾನುಷ್ಯ ಕೃತ್ಯ ಇದೆ. ಹಾಗಾಗಿ ಇದೊಂದು ಮೌನಾಚರಣೆ ಮಾಡಿದ್ವಿ. ಎಲ್ರಿಗೂ ಥ್ಯಾಂಕ್ಸ್. ಜೈ ಶ್ರೀರಾಮ್.